ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ಕಾಂತಾರ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ನನ್ನ ಫಸ್ಟ್ ಮೂವಿ ಆಫ್ಟರ್ ಡೆಲಿವರಿ. ನನ್ನ ಮಗನಿಗೆ ಇವಾಗ 1.5 ವರ್ಷ. ಸೊ ಅವ್ರ 5 ತಿಂಗಳಿದ್ದಾಗ ನಾನು ಜಪಾನ್ ಅಂತ ಒಂದು ಮೂವಿ ಬಂದಿತ್ತು. ತಮಿಳ್ ಮೂವಿ, ತೆಲುಗು ಮೂವಿನೂ ತಮಿಳ್ ಮೂವಿನೂ ಗೊತ್ತಿಲ್ಲ. ಒಟ್ನಲ್ಲಿ ಜಪಾನ್ ಒಂದು ಮೂವಿ ಬಂದಿತ್ತು. ಅದನ್ನು ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ನೋಡೋಕೆ ಹೋಗಿದ್ದೆ. ಸೊ ಇದು ನನ್ನ ಡೆಲಿವರಿ ಆಗಿ ನನ್ನ ಮಗನಿಗೆ 1.5 ವರ್ಷ ಆಗ್ತಿದೆ ಇವಾಗ. 1.5 ವರ್ಷ ಆಗ್ತಿದೆ ಕರೆಕ್ಟಾಗಿ. ಇವಾಗ ನಾನು ಕಾಂತಾರ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಕಾಂತಾರ 1 ಇಷ್ಟ ಆಗಿತ್ತು. ಕಾಂತಾರ 2 ಹೇಗಿರುತ್ತೆ ನೋಡೋಣ. ನನ್ನ ಜೊತೆ ಯಾರು ಬರ್ತಿದ್ದಾರೆ? ಗುಂಡು. ನನ್ನ ಮಗನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನು ಫಸ್ಟ್ ಮೂವಿ ಇದು. ಸೊ ಅವ್ನ ರಿಯಾಕ್ಷನ್ ಹೇಗಿರುತ್ತೆ, ಅವ್ನ ಥಿಯೇಟ್ರಲ್ಲಿ ಯಾಕೆ ಭಯ ಆಗ್ತದೆ ನನಗೆ, ಮಧ್ಯದಲ್ಲಿ ಎಲ್ಲರೂ ಹತ್ಬಿಟ್ರೆ ಇಲ್ಲ ಜೋರಾಗಿ ಕಿಚ್ಚಿಬಿಟ್ರೆ, ಅದ್ರಲ್ಲಿ ಬೇರೆ ಸೌಂಡ್ಸ್ ಎಲ್ಲ ಇರುತ್ತಲ್ಲ ಎಫೆಕ್ಟು. ಸೊ ನೋಡೋಣ. ಅವನ್ನ ನನ್ನ ಹಸ್ಬೆಂಡ್ ಕ್ಯಾರಿ ಮಾಡ್ತಾರೆ. ನಾನಂತೂ ಫುಲ್ ಮೂವಿ ಎಂಜಾಯ್ ಮಾಡೋದು ಇವತ್ತು. ಸೊ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಟೇಸ್ಟ್ ಯಾವ ಥರ ಇದೆ, ಯಾವ ಮೂವಿ ಹೆಂಗಿದೆ, ಮೂವಿ ರಿವ್ಯೂ ಎಲ್ಲ ಕೊಡ್ತೀನಿ. ಆಮೇಲೆ ಸಿಗೋಣ. ಬಾಯ್. ಇದೀವಿ ಈಗ. ಗೊತ್ತಿಲ್ಲ ನನ್ನ ಮಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಅವ್ನು ಫಸ್ಟ್ ಮೂವಿ ಆಗಿರೋದ್ರಿಂದ ಅವ್ನ ರಿಯಾಕ್ಷನ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು. ಸೊ ನಾವಿಲ್ಲಿಂದ ಒಂದು 15 to 20 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು. ಸೊ ನಮ್ಮ ಸ್ಕೂಟಿ ತೊಗೊಂಡು ನಾವು ಹೋಗ್ತಾ ಇದ್ವಿ. ಸೊ ನಾವು ಹೋಗ್ತಿರೋ ಥಿಯೇಟರ್ ನೇಮ್ ಬಂದು ಸಿನಿ ಶೆಟ್ಟೀಸ್ ಅಂತ. ಅದು ಓನ್ಲಿ ಥಿಯೇಟರ್ಸ್ ಅಷ್ಟೇ ಅಲ್ಲಿ, ಬೇರೆ ಏನು ಮಾಲ್ ಥರ ಏನಲ್ಲ, ಥಿಯೇಟರ್ ಇದು ಮಾಡಿದ್ದಾರೆ. ಚೆನ್ನಾಗಿದೆ ಅಂತೆ. ನನ್ನ ಹಸ್ಬೆಂಡ್ ಓಜಿ ಫಿಲಮ್ ಕೂಡ ಅಲ್ಲೇ ನೋಡ್ಕೊಂಡು ಬಂದಿದ್ದು. ಸೊ ಅಲ್ಲಿಗೆ ಹೋಗೋಣ, ತುಂಬ ಚೆನ್ನಾಗಿದೆ ಥಿಯೇಟರ್ ಅಂತಂದರು. ಸರಿ ಹೋಗೋಣ ಅಂತೇಳಿ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ರೋಡ್ ಹೆಸರು ಇದೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಗುಲ್ಬರ್ಗದಲ್ಲಿ ಅಷ್ಟೊಂದು ಓಡಾಡಿಲ್ಲ. ಹಸ್ಬೆಂಡಿಗೆ ಗೊತ್ತು, ಅವರು ಮುಂಚೆ ಎಲ್ಲ ಇಲ್ಲೇ ವರ್ಕ್ ಮಾಡಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತು. ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಬೇರೆ ಆಗೋಗಿತ್ತು, ನಮಗೆ ಮೂವಿ ಫುಲ್ಲು ಟೈಮ್ ಆಗೋಗಿತ್ತು. ನನ್ನ ಹಸ್ಬೆಂಡ್ ಬೈತಾಯಿದ್ರು, ಬೇಗ ರೆಡಿ ಆಗೋಕ್ಕಾಗಲ್ಲ, ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ, ಮೂವಿಗೆ ಆಲ್ರೆಡಿ ಟೈಮ್ ಆಗೋಗಿದೆ, ಲೇಟಾಗಿ ಹೋಗಿ ಏನು ಪ್ರಯೋಜನ, ಸ್ಟಾರ್ಟಿಂಗಿನ ನೋಡಿಲ್ಲ ಅಂದರೆ ಏನೂ ಅರ್ಥನೇ ಆಗಲ್ಲ ಅಂತ ಅವರು ಸ್ವಲ್ಪ ಹಂಗೆ ಕಿರಿಕಿರಿ ಮಾಡ್ತಾಯಿದ್ರು. ನಾನೇನು ಮಾತಾಡಲಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದೆ. ಜಾಸ್ತಿ ಮಾತಾಡಿದ್ರೆ ಅದು ಒಂದಕ್ಕೊಂದು ಮಾತಾಡಿ ಜಗಳ ಆಗೋಗುತ್ತೆ. ಸೊ ನಾನೇನು ಮಾತಾಡಿಲ್ಲ, ಹೋಗ್ತಾಯಿದ್ವಿ. ಟ್ರಾಫಿಕ್ ಕೂಡ ಕ್ಲಿಯರ್ ಆಗೋಯಿತು. ಹಿಂಗೆ ಸ್ಟ್ರೈಟಾಗಿ ಹೋಗಿ ಇನ್ನೊಂದು 10-15 ನಿಮಿಷ ತೊಗೊಳುತ್ತೆ ಟೈಮು. ಈಗ ಹೋಗ್ತಾಯಿದ್ವಿ. ಈಗೇನು ನೀವು ಲೆಫ್ಟ್ ಸೈಡ್ ನೋಡ್ತಾಯಿದ್ರೆ ಇದು ಗುಲ್ಬರ್ಗ ಯೂನಿವರ್ಸಿಟಿ. ಇದೊಂದು ಮಾತ್ರ ಚೆನ್ನಾಗಿ ಗೊತ್ತು, ಯಾಕಂದರೆ ನನ್ನ ಹಸ್ಬೆಂಡ್ ಕೆಲಸ ಮಾಡೋದಲ್ಲೇ. ಹೋಗ್ತಾಯಿದ್ವಿ. ಇಲ್ಲಿ ಕೋಟೆ ಸಹ ಸಿಗುತ್ತೆ, ಒಂದು ಓಲ್ಡ್ ಕೋಟೆ ಸಿಗುತ್ತೆ. ಕೋಟೆ ಹೆಸರು ಏನಂತ ಗೊತ್ತಿಲ್ಲ ನನಗೆ. ಓಲ್ಡ್ದು ಒಂದು ಕೋಟೆ ಸಿಗುತ್ತೆ. ಇಲ್ಲೆಲ್ಲ ಜಾಸ್ತಿ ಹೈದರ್ ಅಲೀಸ್ ಅವರೆಲ್ಲ ಆಳ್ವಿಕೆ ಮಾಡಿರೋದ್ರಿಂದ ಅವ್ರದ್ದು ಪಳವಳಿಕೆಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇದೇ ಸರ್ಕಲ್ಲು. ಇಲ್ಲಿಂದ ಒಂದು 5 ನಿಮಿಷ ಮುಂದೆ ಹೋದರೆ ಫಿಲಮ್ ಹಾಲ್ ಸಿಗುತ್ತೆ. ಇದೇ ಶೆಟ್ಟಿ ಸಿನಿಮಾಸು. ಚೆನ್ನಾಗಿದೆ ಹೊರಗಡೆಯಿಂದನೂ ನೋಡೋಕ್ಕೆ. ಫೌಂಟೇನ್ ಎಲ್ಲ ಹಾಕಿದ್ದಾರೆ ಹೊರಗಡೆ. ನನ್ನ ಹಸ್ಬೆಂಡು ಗಾಡಿ ಪಾರ್ಕ್ ಮಾಡಿ ಬರೋಕ್ಕೆ ಹೋಗಿದ್ದಾರೆ. ನನ್ನ ಪಾಪುನ ಎತ್ಕೊಂಡು ನಿಂತಿದ್ದೀನಿ. ಮತ್ತು ಅಲ್ಲಿ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ. ಫೌಂಟೇನ್ ಎಲ್ಲ ಹೆಂಗಿರುತ್ತೆ, ಫೌಂಟೇನ್ ಹೆಂಗಿದೆ ಅಂತೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ಫಸ್ಟಿಗೆ ಅಂದರೆ ನನಗೆ ಅಷ್ಟು ಅಭ್ಯಾಸ ಇಲ್ಲ ವಿಡಿಯೋ ಮಾಡಿ, ಹೆಂಗೆ ಬರುತ್ತೋ ಹಂಗೆ ಮಾಡ್ತಾಯಿದ್ದೀನಿ. ಥಿಯೇಟ್ರ್ ಒಳಗಡೆ ಹೋದ್ವಿ. ಬಟ್ ಅಲ್ಲಿ ನನ್ನ ಪಾಪುಗೆ ಅಂತ ಬಾಳೆಹಣ್ಣು ಬಿಸ್ಕೆಟ್ ಎಲ್ಲ ತೊಗೊಂಡು ಹೋಗಿದ್ದೆ. ಅವ್ರು ಏನೂ ಒಳಗಡೆ ಬಿಡಲಿಲ್ಲ. ಆದರೂ ನಾನು ಬಿಸ್ಕೆಟ್ ಮಾತ್ರ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಒಳಗಡೆ ಹೋದೆ. ಇದು ಸ್ಟಾರ್ಟಿಂಗು ನಾವು ಹೋಗೋಕ್ಕಿಂತ ಮುಂಚೆನೇ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು. ಇದನ್ನು ನೋಡ್ತಾ ಇದ್ರೆ ನನಗೆ ಅಷ್ಟು ಗೂಸ್ ಬಂಪ್ಸ್ ಹೆಂಗೆ ಬಂತು ಅಂದರೆ ಅವ್ರ ಆ್ಯಕ್ಟಿಂಗಿಗೆ ನನಗೆ ಭಯ ಆಗೋಯ್ತು. ನನಗೆ ಅದು ನೋಡಿ. ರಿಷಬ್ ಶೆಟ್ಟಿ ಅವ್ರು ಮಾತ್ರ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದಾರಪ್ಪ. ಇಂಟರ್ವ್ಯೂಲ್ ಮುಗೀತು. ನಾನು ನನ್ನ ಹಸ್ಬೆಂಡು ಪಾಪು ಏನು ಮಾಡ್ತಿರ್ಬೋದು ಅಂತ ಅವನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಅವನು ಸುಮ್ಮನೆ ಕೂತಿದ್ದ ಪಾಪ, ಏನೂ ಹಠ ಮಾಡಿಲ್ಲ. ನಾನು ಅಂದ್ಕೊಂಡೆ ಅವನು ತುಂಬ ಹಠ ಮಾಡ್ತಾನೆ, ಅಳ್ತಾನೆ ಅಂತ. ಬಟ್ ಆ ಥರ ಏನೂ ಮಾಡಲಿಲ್ಲ ಅವನು. ಫಿಲಮ್ ನೋಡ್ತಿದ್ದ, ನಿದ್ದೆ ಬಂದರೆ ಹಂಗೆ ಮಲ್ಕೊತಿದ್ದ. ಅಷ್ಟೊಂದು ಕಾಟ ಏನು ಮಾಡಲಿಲ್ಲ. ಇವತ್ತು ಸಂಡೇ ಕೂಡ ಅಲ್ಲ, ಮಂಡೇ. 6 ಜನ ಫುಲ್ಲು ಇದ್ದರು. ಫುಲ್ಲಾಗಿತ್ತು ಥಿಯೇಟ್ರೆಲ್ಲ. ತುಂಬ ಖುಷಿಯಾಯಿತು. ನಮಗೂ ನಮ್ಮ ಕನ್ನಡ ಸಿನಿಮಾಸು ಈ ಥರ ಫುಲ್ಲಾದರೆ ತುಂಬ ಸಂತೋಷ ಆಗುತ್ತೆ. ನಾವು ಇಂಟರ್ವ್ಯೂಲೆಲ್ಲ ಪಾಪ್ಕಾರ್ನು, ಬರ್ಗರು ಎಲ್ಲ ತಗೊಂಡು ಒಳಗಡೆ ಹೋದ್ವಿ. ಇದು ಲಾಸ್ಟ್ ಸೀನು.
ಇದನ್ನು ರೆಕಾರ್ಡ್ ಮಾಡೋಕ್ಕೆ ನಾನು ಮರ್ತೇ ಹೋಗಿದ್ದೆ. ಇದಕ್ಕಿಂತ ಮುಂಚೆ ಇನ್ನೂ ಚೆನ್ನಾಗಿದೆ. ಬಟ್ ನನಗೆ ಅದು ಮೂವಿ ನೋಡೋ ಇದರಲ್ಲಿ ನಾನು ರೆಕಾರ್ಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸಖತ್ತಾಗಿದೆ. ಇದು ದೇವಿ ಬರೋದು ಅವ್ರನ್ನ ಸಾಯಿಸೋಕ್ಕೆ. ಅವರು ಹೆಣ್ಣಲ್ಲ, ಹೆಣ್ಣನ್ನು ಹೆಂಗೆ ಮುಟ್ತೀಯ ನೀನು ಅಂತಂದಿದ್ದಕ್ಕೆ ದೇವಿ ಅವತಾರ ರಿಷಬ್ ಶೆಟ್ಟಿ ಅವ್ರು ಮಾಡಿರೋದು. ಈ ಅವತಾರ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೆ ನಿಜ ಭಯ ಆಗ್ತಿತ್ತು. ಅದು ಎ ಸಿ ಎಲ್ಲ ಆನ್ ಆಗಿರೋದಕ್ಕೂ ಅದಕ್ಕೂ ಫುಲ್ಲು ಚಳಿ ಆಗ್ತಿತ್ತು. ಆ ಚಳಿಗೆ ನನಗೆ ಜ್ವರ ಬಂದಂಗೆ ಆಗ್ತಿತ್ತು ಇದನ್ನೆಲ್ಲ ನೋಡಿ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಹೋಗಿ ನೋಡಿ. ಈಗ ಮೂವಿ ಮುಗೀತು. ಮೂವಿ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಮೂವಿ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಲಿಲ್ದಿರೋಂತಹ ಸಿಚುವೇಶನ್ಸ್ ಕೂಡ ఏమంటారు దాన్ని ಅನ್ಎಕ್ಸ್ಪೆಕ್ಟೆಡಾ ಎಕ್ಸ್ಪೆಕ್ಟೇಷನ್ಸ್ ಕಂటే ఇంకా ఎక్కువ బాగుంది. ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೀವೋ ಅದಕ್ಕಿಂತ ಜಾಸ್ತಿ ಚೆನ್ನಾಗಿತ್ತು. ನನ್ನ ಸೀನ್ ನೋಡಬೇಕಾದ್ರೂ ನನಗೆ ಏನಂತಾರೆ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಸೂಪರ್ ಇತ್ತು ಮೂವಿ. ನನ್ನ ಮಗನ ಎಕ್ಸ್ಪೀರಿಯೆನ್ಸ್ ಮಾತು ಬರೋಂಗಿದ್ರೆ ಕೇಳ್ತಿದ್ದೆ. ಅವ್ನಿಗಿನ್ನೂ ಮಾತು ಬರೋಲ್ಲ. ಅವನು ಫಸ್ಟ್ ಮೂವಿ ಆಗಿತ್ತು. ಏನೋ ಒಂಚೂರು ಕಾಟನೋ ಪಾಪ್ಕಾರ್ನ್ ಅದು ತಿಂದ. ಬಟ್ ತುಂಬ ಚೆನ್ನಾಗಿತ್ತು ಮೂವಿ. 1.5 year ಬಿಟ್ಟು ಥಿಯೇಟ್ರಿಗೆ ಹೋಗಿದ್ದಕ್ಕೂ ವರ್ತ್ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.